RBI ನಿಯಂತ್ರಣಕ್ಕೊಳಪಡ್ತಕ್ಕಂಥ ಇದನ್ನು ನೀವು ಹೊರತುಪಡಿಸಿದಿರಿ, ನಿಮ್ಮ ಕಾಯ್ದೆಯಲ್ಲಿ ಹೊರತುಪಡಿಸಿದಿರಿ. ಆದರೆ ಒಂದು ವ್ಯಾಪಕವಾಗಿ ಏನಾಗ್ತಾಯಿದೆ, ಈ ಸುದ್ದಿ ಬರೋಕ್ಕೆ ಶುರುವಾದ ಮೇಲೆ, ಸುಗ್ರೀವಾಜ್ಞೆ ತರಲಿಕ್ಕೆ ಶುರುವಾದ ಮೇಲೆ ಆರ್ಗನೈಸ್ಡ್ ಗುಂಪು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂಗೆ ಒಂದು 25 ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾಯಿದೆ, ಒಳ್ಳೆ ಕೆಲಸ ಮಾಡ್ತಾಯಿದೆ. ಕೆಲವು ಬ್ಯಾಂಕ್ಗಳಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿರಿಯರಾದಂತಹ ಸನ್ಮಾನ್ಯ CT ರವಿ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಆಗಿದೆ. ಸ್ವಲ್ಪ ಅಲ್ಲ, ಬಹಳ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಮಾತನಾಡಬೇಕಾದ್ರೆ ಧರ್ಮಸ್ಥಳದಂತಹ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ರಕ್ಷಣೆಯನ್ನ ಕೊಡಬೇಕು, ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. CT ರವಿ ಅವರು ನಮ್ಮ ಹಿರಿಯರು, ಪಕ್ಷದಲ್ಲಿ ಹಿರಿಯರಾಗಿದ್ದಂಥವರು. ಆನಂತರ ನಾನು ಮೊದಲನೇ ಬಾರಿಗೆ ಅವ್ರ ಜೊತೆಗೆ ಇಂಟರಾಕ್ಷನ್ ಸ್ಟಾರ್ಟ್ ಆಗಿದ್ದು ಪಾದಯಾತ್ರೆಯಲ್ಲಿ. 2004ರಲ್ಲಿ ಒಂದು ಪಾದಯಾತ್ರೆಯನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರು. ಚಿಕ್ಕಮಗಳೂರಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಇಟ್ಕೊಂಡಿದ್ರು. ಆ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅವ್ರ ಪಕ್ಷದಲ್ಲಿ ನಮ್ಮ ಹಿರಿಯರು, ಅವರು ಯಾವತ್ತಿಗೂ ಕೂಡ ನಮ್ಮ ಕೆಟ್ಟನ್ನ ಬಯಸಿಲ್ಲ, ನಾವು ಕೂಡ ಅವರಿಗೆ ಕೆಟ್ಟನ್ನ ಯಾವತ್ತಿಗೂ ಕೂಡ ಬಯಸಲಿಲ್ಲ. CT ರವಿ ಅವ್ರನ್ನ ಯಾವತ್ತಿಗೂ ಕೂಡ ನಾವು ಒಬ್ಬ ಹೋರಾಟಗಾರನಂತಾನೆ ನೋಡಿದೀವಿ. ಅದರಲ್ಲಿನೇ ದತ್ತಪೀಠದ ಹೋರಾಟಗಾರರು, ದತ್ತಪೀಠದ ಒಂದು ಸಾನ್ನಿಧ್ಯಕ್ಕೆ, ಪಾವಿತ್ರ್ಯತೆಗೆ ಧಕ್ಕೆ ಬರಬಾರದು ಅಂತ ಹೇಳಿ ಹೋರಾಟ ಮಾಡಿದಂತ ನಾಯಕರಂತ ಹೇಳಿನೇ ಇಷ್ಟು ವರ್ಷದವರೆಗೆ ನಾವು ಅವ್ರನ್ನ ಹೆಮ್ಮೆ ಅಂತಾನೆ ನೋಡಿದವರು. ಇವತ್ತಿಗೂ ಕೂಡ ನಮ್ಗೆ ಅವ್ರ ಬಗ್ಗೆ ವೈಯಕ್ತಿಕ ಗೌರವ ಇದೆ. ಆದರೆ ಕೆಲವೊಂದಿಷ್ಟು ಮಾಹಿತಿ ಕೊರತೆಯಿಂದ ಪಾಪ ಅವರು ನಿನ್ನೆ ಧರ್ಮಸ್ಥಳದ ಸಂಘಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ. ಏನು ಮಾಹಿತಿ ಕೊರತೆ ಆಗಿದೆ CT ರವಿ ಅವರಿಗೆ ಅನ್ನೋದನ್ನ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ನೋಡಿ CT ರವಿ ಅವರೇ, ನೀವು ಹೇಳಿದ್ರಲ್ಲ ಅವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರಂತ ಹೇಳಿ, ನೀವು ಸ್ವಲ್ಪ ದಾಖಲೆಗಳನ್ನು ತರಿಸ್ಕೋಬೇಕು. ವಿಧಾನ ಪರಿಷತ್ತಿನ ಸದಸ್ಯರಾಗಿ ದಾಖಲೆಗಳನ್ನು ತರಿಸಲಾರ್ದೇನೆ ಸುಮ್ಮನೆ ಹೇಳ್ಬಿಡೋದಲ್ಲ. ಹೌದು, ಅವರು ಮಧ್ಯವರ್ತಿಗಳೇ, ಅವರು ದಲಾಲರು, ಅವರು ಏಜೆಂಟ್ಗಳು. ಏಜೆಂಟ್ರ ಕೆಲಸ ಏನು? ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ತದೆ ಅದೇ ರೇಟ್ ಆಫ್ ಇಂಟ್ರೆಸ್ಟಿಗೆ ಜನರಿಗೆ ಸಾಲವನ್ನ ಕೊಡಿಸುವುದು, ಪಾಸ್ಬುಕ್ ಅನ್ನ ಕೊಡಿಸುವುದು, ATM ಕಾರ್ಡ್ ಕೊಡಿಸುವುದು, ಬ್ಯಾಂಕಿನ ನಿಯಮಗಳನ್ನ ಹೇಳಿಸುವುದು, ಇದು ಮಧ್ಯವರ್ತಿಗಳ ಕೆಲಸ. ಆಮೇಲೆ ಆ ಮಧ್ಯವರ್ತಿ ಕೆಲಸ ಮಾಡಿದ್ದಕ್ಕೆ, ದಲಾಲ್ ಕೆಲಸ ಮಾಡಿದ್ದಕ್ಕೆ ಕಮಿಷನ್ ಸಿಗುತ್ತಲ್ಲ, ಆ ಕಮಿಷನ್ ಬ್ಯಾಂಕ್ ಕೊಡುತ್ತೆ. ಅದನ್ನ RBI ಹೇಳುತ್ತೆ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಬ್ಯಾಂಕಿನಿಂದನೂ ಕಮಿಷನ್ ತಗೊಳ್ತಾ ಇದ್ದಾರೆ, ಜನರಿಂದನೂ ಸೇವಾ ಶುಲ್ಕ ಅಂತ ತಗೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಕಟ್ತಾ ಇಲ್ಲ. BC ಟ್ರಸ್ಟ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ, ದಯವಿಟ್ಟು CT ರವಿ ಅವರೇ ತಮಗೆ ಕಳಿಸ್ಕೊಡ್ತೇನೆ. ಮಾಹಿತಿ ಕೊರತೆ ಇದೆ ತಮಗೆ. ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು SHGಗಳನ್ನ ಇವರೇ ಒಂದಿಷ್ಟು ಸಂಘಗಳ ಜನರಿಗೆ ಗೊತ್ತಿರುವುದಿಲ್ಲ. ಸಂಘ ಹೇಗೆ ರಚನೆ ಮಾಡಬೇಕು ಏನು ಅಂತ ಹೇಳಿ ದುಡಿಯುವ ವರ್ಗ ಅದು. ಅದರಲ್ಲಿ ನಿಮ್ಮ ಚಿಕ್ಕಮಗಳೂರು ಕೂಡ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅನೇಕ ನೊಂದಂತವರು ನಮಗೆ ಫೋನ್ ಮಾಡ್ತಾರೆ. ಅಲ್ಲಿಯೂ ಕೂಡ ನಾವು ಅಟೆಂಡ್ ಮಾಡಿದೀವಿ. ಅನೇಕ ಕೇಸ್ಗಳನ್ನ ಸೌಜನ್ಯ ಹೋರಾಟಗಾರರು ಅಟೆಂಡ್ ಮಾಡಿದ್ದಾರೆ. ನಿಮ್ಮದೇ ಚಿಕ್ಕಮಗಳೂರು ಮತಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ಇವರು ಈ ಸ್ವಸಹಾಯ ಗುಂಪುಗಳನ್ನ ಮಾಡಿ ಪ್ರತಿಯೊಂದಕ್ಕೂ ಕೂಡ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಿದ್ದಾರೆ. ಮಾಡಿಸಲೇಬೇಕು. ಅಂದ್ರೆ ಬ್ಯಾಂಕಿನಿಂದ ಲೋನ್ ತಗೋಬೇಕು ಅಂದ್ರೆ ಮಾಡಿಸ್ಲೇಬೇಕು. ಮಾಡಿಸಿದ್ರೆ SHG ಅಂತಿಲ್ಲ. ಯಾವಾಗ ಲೋನ್ ತಗೊಳ್ತಾರೆ ಸೊ ಮಾಡಿಸ್ಬೇಕು. ಆದ್ರೆ ಈ 420ಗಳು ನೀವು ರಕ್ಷಣೆ ಕೊಡಬೇಕು ಅವ್ರಿಗಂತ ಹೇಳಿದ್ರಲ್ಲ, ಏನ್ ಮಾಡಿದ್ದಾರೆ ಗೊತ್ತಾ? ಈ ರಾಜ್ಯದಲ್ಲಿ ಸುಮಾರು 6,50,000 ಸಂಘಕ್ಕಿಂತನೂ ಜಾಸ್ತಿ ಇದೆ. ಒಂದು ಫಿಗರ್ ಇದೆ, 6,41,471 ಸಂಘ ನಿನ್ನೆವರೆಗೆ. ಅಂದ್ರೆ ಹಳೆ ಫಿಗರ್ ತೋರಿಸ್ತಾರೆ. ನಮ್ಮ ಹೋರಾಟದಿಂದ ಆಲ್ಮೋಸ್ಟ್ 1,15,000 ನಿಂತಿದೆ. ಇವ್ರು ಏನ್ ಮಾಡಿದ್ದಾರೆ CT ರವಿ ಅವರೇ? ಆ ಸಂಘಗಳ ಸದಸ್ಯರು ಇರ್ತಾರಲ್ಲ, ಅವರಿಗೆ ನಂಬಿಕೆ ದ್ರೋಹ ಮಾಡಿ ಒಂದು ಸೈಟ್ ತಗೊಂಡ್ಬಿಟ್ಟಿದ್ದಾರೆ. ನೋಡಿ, ನಿಮಗೆ ಸರ್ಕಾರದ ಫೆಸಿಲಿಟಿ ಕೊಡಿಸ್ತೀವಿ, ರಾಜ್ಯ ಸರ್ಕಾರದ ಫೆಸಿಲಿಟಿ ದುಡ್ಡು ಕೊಡಿಸ್ತೀವಿ, ಇದಕ್ಕೆ ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಪೇಪರ್ಗೆ. ಆಮೇಲೆ ಮೇಲ್ಗಡೆ ಏನ್ ಬರೀತಾರೆ ಗೊತ್ತಾ CT ರವಿ ಅವರೇ? ನಮಗೆ ಸಂಘದ ಸದಸ್ಯರಾದ, ಈ ಸ್ವಸಹಾಯ ಸಂಘದ ಸದಸ್ಯರಾದ ನಾವು ಬ್ಯಾಂಕಿಗೆ ಹೇಳುವುದೇನೆಂದರೆ, ನಮಗೆ
ನಮ್ಮದೇ ಖಾತೆಯಲ್ಲಿ ವ್ಯವಹಾರ ಮಾಡುವ ಹಕ್ಕಿಲ್ಲ. ಎಲ್ಲಾ ಹಕ್ಕನ್ನು ಕೂಡ ನಾವು SKDRDP ಟ್ರಸ್ಟ್, ಅದೇ ಈ ಸಂಘದ ಟ್ರಸ್ಟ್ ಅಂತ ಇದು ಕುಂತಿದಾರಲ್ಲ ಪ್ರಭಾವಿಗಳು, ಅವರಿಗೆ ನಾವು ಕೊಟ್ಬಿಟ್ಟಿದೀವಿ, ನಮಗೆ ಏನು ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರ ಕಡೆ ಅಂತ ಬರ್ಸ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಇವ್ರು ಬರೆದಿದ್ದಾರೆ, ಅವ್ರ ಪಾಪ ಬರೆಯಕ್ಕೂ ಬರಲ್ಲ. ಆಮೇಲೆ ಅವ್ರ ಕೈಯಲ್ಲಿ ಪಾಪ ಎಷ್ಟೋ ಜನ ಅನಕ್ಷರಸ್ಥರಿದ್ದಾರೆ, ಅವ್ರ ಕಡೆ ಹೆಬ್ಬೆಟ್ಟು ಹೊತ್ತಿಸಿದ್ದಾರೆ. ಪ್ರಾಮಾಣಿಕವಾಗಿ ನೋಂದಾಯಿಸಲ್ಪಟ್ಟು ಎಲ್ಲ RBI ಗೈಡ್ಲೈನ್ಸ್ ಒಳಗಡೆ ವ್ಯವಹಾರ ಮಾಡ್ತಾ ಇದ್ದಾರೆ ಜನರ ನಡುವೆ. ಉದಾಹರಣೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಸಂಸ್ಥೆಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ. ಅಂಥ ಸಂಸ್ಥೆಗಳನ್ನು ಕೂಡ ಈ ಸುಗ್ರೀವಾಜ್ಞೆ ನಂತರ ಟಾರ್ಗೆಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಒಂದು ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ, ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀವು ಹೇಳಿದ್ರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ, ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸುಗ್ರೀವಾಜ್ಞೆ ಆದ್ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸುಗ್ರೀವಾಜ್ಞೆ ಆದ ಮೇಲೆ ಅಲ್ಲ, ಸುಗ್ರೀವಾಜ್ಞೆ ಆಗೋಕ್ಕಿಂತ ಮುಂಚೆನೆ ಸಾವಿರಾರು ಜನ ಅವರಿಂದ ತೊಂದರೆ ತಗೊಂಡು ಆತ್ಮಹತ್ಯೆ ಆದಂತವ್ರು ಅನೇಕ ಜನ ಇದ್ದಾರೆ. ದಯವಿಟ್ಟು ಒಂದು ಸಾರಿ ಮಳವಳ್ಳಿಗೆ ಹೋಗಿ ಬನ್ನಿ. ಮಹಾಲಕ್ಷ್ಮಿ ಅವರು ಆತ್ಮಹತ್ಯೆ ಹೆಂಗೆ ಮಾಡ್ಕೊಂಡ್ರು, ಮತ್ತೆ ಕೇಸ್ ರಿಜಿಸ್ಟರ್ ಆಗಿದ್ದು, ನೀವು ಹೇಳಿದ್ರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ. ಕೇಸ್ ರಿಜಿಸ್ಟರ್ ಆಗಿದ್ದು ಅದೇ ಸಂಘದವ್ರ ಮೇಲೇನೆ ಆಗಿದ್ದು. CT ರವಿ ಅವರ ತಿಳ್ಕೊಳ್ಳಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಅಡಿಯಲ್ಲಿ ನಾವು, ನಿಮಗೂ ಇನ್ಸ್ಪಿರೇಷನ್, ನನಗೂ ಇನ್ಸ್ಪಿರೇಷನ್ ಅವರು. ದೀನ್ ದಯಾಳ್ ಉಪಾಧ್ಯಾಯ ಅವರು ಅಂತ್ಯೋದಯದಲ್ಲಿ ತಾವು ಕೆಲಸ ಮಾಡಿದಿರಿ, ನಾನು ಕೆಲಸ ಮಾಡಿದ್ದೀನಿ ಅಂತ್ಯೋದಯ ಯೋಜನೆಯಲ್ಲಿ. ಒಂದು ಕೂಡ ಅಂತ್ಯೋದಯ ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಎಲ್ಲೂ ತರಲ್ಲ ಇವರು. ಅದರದೇ ಬಡ್ಡಿ ತಿಂತಾರೆ ಇವರು. ನೀವು ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರಲ್ಲ, ಅವರು ದೀನ್ ದಯಾಳ್ ಜಿ ಅವರ ಹೆಸರಿನಲ್ಲಿ ಬಡ್ಡಿ ಕಡಿತ ಆದದ್ದನ್ನ ಇವರು ತಿಂತಾ ಇದ್ದಾರೆ. ಜನಗಳಿಗೆ ಕೊಟ್ಟಿದೆ ಆಕ್ಚುಲಿ ಅದು. ಎಲ್ಲೂ ಕೂಡ CT ರವಿ ಅವರು, ನಿಮ್ ಬಗ್ಗೆ ನಾನು ಹೆಮ್ಮೆ ಪಡ್ತಾ ಇದ್ದೆ. ದೀನ್ ದಯಾಳ್ ಜಿ ಅವರು ಒಂದೇ ಒಂದು ಹೆಸರನ್ನ ತಾವು ಹೇಳಿಬಿಟ್ಟಿದ್ರೆ, ಒಂದು ಹೆಸರು ಪಂಡಿತ್ ದೀನ್ ದಯಾಳ್ ಜಿ ಅವರ ಹೆಸರನ್ನು ಹೇಳಿಬಿಟ್ಟಿದ್ರೆ, ಪಾಪ ಅವರು ಅನಾಥವಾಗಿ ಅವರ ಶವ ಸಿಕ್ಕಿತ್ತು. ಗೊತ್ತಾ ನಿಮಗೆ? ನಿಮಗೂ ಕೂಡ ಗೊತ್ತಿರ್ತದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ. ನಮ್ಮ ಹಿರಿಯರು ನೀವು. ಈ ರಾಜ್ಯದ ಅನೇಕ ಕಡೆ ಆತ್ಮಹತ್ಯೆಗಳು ಆಗಿದೆ ಅದೇ ಸಂಘದಿಂದ. 43 NCR ಗಳಾಗಿದೆ. NCR ಅಂತ ಹೇಳಿದ್ರೆ ಅದೇನು ಅನಾಮತ್ತಲ್ಲ, ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ದೂರ ಆಗಿದೆ. ನೀವು ಹೇಳಿದ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೇ ಸ್ವತಃ ವೀರೇಂದ್ರ ಜೈನ್ ದೊಡ್ಡವರು ಅಂತ ಏನ್ ನೀವು ಪೂಜೆ ಮಾಡ್ತಿರಲ್ಲ, ಅವರ ಮೇಲಿನ ಕೇಸ್ ರಿಜಿಸ್ಟರ್ ಆಗಿದೆ. ಶ್ರವಣ ಬೆಳಗೊಳದಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. NCR FIR ಕೂಡ ದಾಖಲಾಗಿದೆ. ನಂಜನಗೂಡು, ಮೈಸೂರು FIR ದಾಖಲಾಗಿದೆ. ತುಮಕೂರು, ದಾವಣಗೆರೆ, ಹಿರಿಯೂರು FIR ದಾಖಲಾಗಿದೆ. ನಾವು ಮಾಡಿಸಿಲ್ಲ, ಯಾರೋ ಟಾರ್ಗೆಟ್ ಮಾಡಿದವರು ಮಾಡ್ಸಕ್ ಆಗುದಿಲ್ಲ. ಯಾವುದೋ ಒಬ್ಬ ಇವ್ರ ಅಗೇನ್ಸ್ಟ್ ಯಾವನೋ ಒಬ್ಬನ ಇದ್ದ ಅಂತಂದು ಹೇಳಿದ್ರೆ ಅವ್ನು ಹೇಳ್ದಂಗೆ ರಾಜ್ಯದ ಜನ ಕೇಳಲ್ಲ. 43 ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ. CT ರವಿ ಅವರೇ, ಅದರ ಮಾಹಿತಿಗಳನ್ನ ನಿಮಗೆ ಕೊಡ್ತೀವಿ. ಎಲ್ಲಾರ ಕಡೆನೂ ಕೂಡ ಮಾಹಿತಿ ಇದೆ. ಬಹುಶಃ ತಮಗೆ ಮಾಹಿತಿಯ ಕೊರತೆ ಇರಬಹುದು. ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಮಧ್ಯವರ್ಜನ ಶಿಬಿರ, ಇವರು ದುಡ್ಡು ಕೊಡೋದೆ, ಸಾಲ ಕೊಡೋದೆ, ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ ಕಿರಾಣಿ ಅಂಗಡಿಯಲ್ಲಿ, ಅವರಿಗೆ ಕೊಡೋದು ಇವರು ಸಾಲವನ್ನ. ಕರೆದು ಕೇಳಿಸಿ ಸರ್ ದಯವಿಟ್ಟು. ಇವ್ರದ್ದು ಯೋಜನಾಧಿಕಾರಿ ಅಂತ ಏನೇನು ಹೆಸರಿಟ್ಕೊಂಡಾರಲ್ಲ, ಅವ್ರ ಜೊತೆಗೆ ಮಾತಾಡಿ, ಹೇಳ್ತಾರೆ ನಿಮಗೆ. ಸೇವಾ ಪ್ರತಿನಿಧಿ ಕೇಳಿ, ಜನಸಾಮಾನ್ಯರಿಗೆ ಕೇಳಿ, ಹೇಳ್ತಾರೆ. ಇವರು ದುಡ್ಡು ಕೊಡೋದು ಯಾರಿಗೆ? ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ, ಅಲ್ಲಿ ಇಲ್ಲಿ ಮಾರ್ತಾರಲ್ಲ, ಅವರಿಗೆ ಸಾಲ ಕೊಡೋದು ಇವರು ಜಾಸ್ತಿ. ಎದರಲ್ಲಿ? ಸಿಡ್ಬಿ ಲೋನ್ ಯಾರಿಗೆ ಕೊಡ್ಬೇಕು ಹೇಳಿ? ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇರ್ತಕ್ಕಂತ ಲೋನ್ ಅದು ಇವ್ರು ಕೊಡಲ್ಲ. 17,000 ಕೋಟಿ ರೂಪಾಯಿ ಆ ಬ್ಯಾಂಕ್ ಇಂದ ತಗೊಂಡಿದ್ದಾರೆ. 17,000 ಕೋಟಿ ರೂಪಾಯಿಯನ್ನ ತಗೊಂಡು ಕ್ವಾರ್ಟರ್ ಬಾಟ್ಲಿ ಮಾರ್ತಾ ಇರುವಂತ ಕಿರಾಣಿ ಅಂಗಡಿಗಳಿಗೆ ದುಡ್ಡು ಕೊಟ್ಟು ಇಡೀ ಊರನ್ನ ಕುಡಿಯೋ ವ್ಯಸನಿ ಮಾಡಿ, ಆಮೇಲೆ ಮಧ್ಯವರ್ಧನ ಶಿಬಿರ ಅಂತ ಮಾಡಿ, ಆ ಶಿಬಿರಕ್ಕೂ ಕೂಡ ಸರ್ಕಾರದಿಂದಲೇ ಫಂಡ್ ಬಂದಿದೆ. ಅದರ ದಾಖಲೆಯನ್ನು ಕೂಡ ಕೊಡ್ತೀವಿ. ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ತಗೊಂಡಂತ ದುಡ್ಡು ಪೂಜ್ಯರು ಮಾಡಿಸ್ಬಿಟ್ರು. ಒಂದೇ ಒಂದು ಸ್ಟೈಫಂಡ್ ರೂಪಾಯಿ 10,000 ರೂಪಾಯಿ ಸ್ಟೈಫಂಡ್ ಬರ್ತದೆ ಒಬ್ಬ ಫಲಾನುಭವಿಗಳಿಗೆ. ನಿರುದ್ಯೋಗಿ ಯುವಕನಿಗೆ ಒಂದೇ ₹1 ಕೊಟ್ಟಿಲ್ಲ ಇವರು. ಎಷ್ಟು ಹೇಳಬೇಕು CT ರವಿ ಅವರೇ? ಎಷ್ಟು ಹೇಳ್ಬೇಕು ಹೇಳಿ? ಅಂತವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತೀರಿ. ನಿಜವಾಗ್ಲೂ ಕೂಡ ರಕ್ಷಣೆ ನೊಂದವರಿಗೆ ಸಿಗಬೇಕು. ಸುದ್ದಿ 18 ಸದಾ ನಿಮ್ಮೊಂದಿಗೆ.